ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಿಮ್ಮ ಮಕ್ಕಳೇನಾದರೂ ಮೊಬೈಲ್ ಗೇಮ್ ಆಡ್ತಾ ಇದ್ರೆ ಕೋಪಗೊಳ್ಬೇಡಿ. ಯಾರಿಗೆ ಗೊತ್ತು, ಆತ ಅದರಲ್ಲೇ ಚಾಂಪಿಯನ್ ಆದರೂ ಆಗಬಹುದು. ಇದೇನು ಸ್ವಾಮಿ ಹಿಂಗೆ ಹೇಳ್ತಿದ್ದೀರಾ ಅಂತೀರಾ? ಈ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಮೊಬೈಲ್ ಗೇಮ್ ಟೂರ್ನಮೆಂಟ್. ಹೌದು, ನಂಬಲು ಅಸಾಧ್ಯವಾದರೂ ಇದು ಸತ್ಯ. ಇದೇ ಮೊದಲ ಬಾರಿಗೆ ಮಂತ್ರಿ ಮಾಲ್ನಲ್ಲಿ ಇ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ನಡೀತಾ ಇದೆ. Micromax Ultimate Gaming Force. It is India's biggest mobile gaming championship. It's happening in 5 cities all across India. We are taking this event to Pune, then Bangalore, Kolkata, Delhi and Mumbai. The prize pool for this tournament is 15 lakh rupees. ಚಾಂಪಿಯನ್ಶಿಪ್ನ ಮೊದಲ ದಿನವೇ 1,500ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು. ಇಲ್ಲಿ ಗೆದ್ದ ಮಕ್ಕಳು ನ್ಯಾಷನಲ್ ಲೆವೆಲ್ನಲ್ಲಿ ಸೆಣಸ್ತಾರೆ. ಫೈನಲ್ನಲ್ಲಿ ಗೆದ್ದವರಿಗೆ 15 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ನಾನು ಸುಮ್ಮನೆ ಮಂತ್ರಿ ಮಾಲಿಗೆ ಬಂದಿದ್ದೆ, ಫ್ರೀ ಇತ್ತು ಅಂತ. ಬಟ್ ಇಲ್ಲಿ ಇದನ್ನೆಲ್ಲ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ನಾನು ಫಸ್ಟ್ ಆ್ಯಂಗ್ರಿ ಬರ್ಡ್ಸ್ ಆಡಿದೆ. ಬಟ್ ಆ್ಯಂಗ್ರಿ ಬರ್ಡ್ಸಲ್ಲಿ ಫಸ್ಟ್ 2 ಲೆವೆಲ್ಸ್ ಗುಡ್ಡಾಗಿ ಬಂತು, ಹೈ ಸ್ಕೋರ್ ತಂಗ ಬಂತು, ಅರೌಂಡ್ 5,000 ಏನೋ ಬಂದಿತ್ತು. ಬಟ್ ಆಮೇಲೆ ಲಾಸ್ಟ್ ಲೆವೆಲಲ್ಲಿ ಸೋತೆ. ಬಟ್ ಲಾಸ್ಟ್ ಲೆವೆಲಲ್ಲಿ ಮಾಡೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಮೆಟ್ರೋ ಸಿಟಿಗಳಲ್ಲಿ ಹೆಚ್ಚಿರುವ ಮೊಬೈಲ್ ಗೇಮ್ ಕ್ರೇಜ್ಗೆ ಈ ಟೂರ್ನಮೆಂಟ್ ಸಾಕ್ಷಿಯಾಗಿದೆ. ಸೋಮಾರಿ ಗೇಮ್ ಎನ್ನಲಾಗ್ತಾ ಇದ್ದ ಮೊಬೈಲ್ ಗೇಮ್ಗೆ ಟೂರ್ನಮೆಂಟ್ ಸ್ಟೇಟಸ್ ಸಿಕ್ಕಿರೋದು ಮಕ್ಕಳಿಗೂ ಸಖತ್ ಖುಷಿ ತಂದಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಇವತ್ತು ಸುವರ್ಣ ನ್ಯೂಸ್ ಕಚೇರಿಗೆ ಭೇಟಿ ನೀಡಿದರು. ಸುವರ್ಣ ನ್ಯೂಸ್ ಸಂಪಾದಕ ರಂಗನಾಥ್ ಭಾರದ್ವಾಜ್ ಮತ್ತು ಕಾರ್ಯಕ್ರಮ ಸಂಪಾದಕ ಉದಯ್ ಮರ್ಕಿಣಿ ನೂತನ ಕಚೇರಿ ಸ್ಟುಡಿಯೋ ಕುರಿತು ಮಾಹಿತಿ ನೀಡಿದರು. ನೂತನ ವ್ಯವಸ್ಥೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಳಿಕ ಮುಂಜಾನೆಯ ಬ್ರೇಕ್ಫಾಸ್ಟ್ ನ್ಯೂಸ್ನ ಮಾತುಮುತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಹಳ ಅಪರೂಪದ ಚಿತ್ರ. ಮತ್ತೆ ಅದನ್ನು ಅವರು ರೀಬಿಲ್ಡ್ ಈಗ 26 ಅಡಿ ಅದರ ಒಂದೊಂದು ಇದು ವಿಚಿತ್ರ. ಅದನ್ನು ಅವರು ದೇಶದಲ್ಲಿ ಹೇಗೆ ಆ ವಿಜ್ಞಾನ ಇತ್ತು ಈ ಬಿಟ್ಟರೆ ಇದನ್ನೆಲ್ಲ ನಾವು ಮರ್ತು ಬಿಡ್ತೀವಿ. ಈಗ ಸಿಟಿ ರೌಂಡ್ಸ್. ಬಸವನಗುಡಿಯ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ಅಂತೋಣಿ ಸಾವು. ಮಣ್ಣು ಕುಸಿದು ಸ್ಥಳದಲ್ಲೇ ಮೃತಪಟ್ಟ ಅಂತೋಣಿ ಸ್ಥಳಕ್ಕೆ ಬರಲೇ ಇಲ್ಲ ಮಾಲೀಕರು, ಎಂಜಿನಿಯರ್ಗಳು. ಸೆಂಟ್ರಲ್ ಠಾಣೆಯಲ್ಲಿ ಪ್ರಕರಣ ದಾಖಲು. ತಿಲಕ್ ನಗರದಲ್ಲಿ ಗೃಹಿಣಿ ಅಸ್ಮಾ ಬಾನು ಎಂಬಾಕೆ ನೇಣಿಗೆ ಶರಣು. 7 ವರ್ಷದ ಹಿಂದೆ ಮೊಹಮ್ಮದ್ ಎಂಬುವನೊಂದಿಗೆ ಮದುವೆಯಾಗಿದ್ದ ಅಸ್ಮಾ ಗಂಡನೇ ಕೊಲೆ ಮಾಡಿದ್ದಾನೆ ಎಂಬುದು ಪೋಷಕರ ಆರೋಪ. ಹಾಲಿನ ದರ ಹೆಚ್ಚಳ ಪ್ರಸ್ತಾಪ ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಬಿಬಿಎಂಪಿ ಸದಸ್ಯ ಸಂಪತ್ರಾಜ್ ನೇತೃತ್ವದಲ್ಲಿ ಹಸುವಿನ ಹಾಲು ಕರೆಯುವ ಮೂಲಕ ಪ್ರತಿಭಟನೆ. ಕೆಎಂಎಫ್ ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ ವಿರುದ್ಧ ಆಕ್ರೋಶ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಕ್ಕೆ ವಾಟಾಳ್ ತೀವ್ರ ಖಂಡನೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ವಾಟಾಳ್ ನಾಗರಾಜ್ ಉರುಳು ಸೇವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ ಕೂಗಿದ ವಾಟಾಳ್. ಬೆಂಗಳೂರಿನ ಕೆಎಲ್ಇ ವಿದ್ಯಾಸಂಸ್ಥೆಗೆ 50 ವರ್ಷ ಪೂರೈಸಿದ ಸಂಭ್ರಮ. ರಾಜಾಜಿನಗರದ ಕೆಎಲ್ಇ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಸುವರ್ಣ ಸಂಭ್ರಮ ಕಾರ್ಯಕ್ರಮ. ನಟ ಶ್ರೀನಗರ ಕಿಟ್ಟಿ ಸಮ್ಮುಖದಲ್ಲಿ ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು. ಸಿದ್ಧಗಂಗಾ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಂಭ್ರಮ. ವಿದ್ಯಾರ್ಥಿಗಳಿಂದ ಗಂಗಾ ನದಿ ಪೌರಾಣಿಕ ಕಥೆಗಳ ನೃತ್ಯ ರೂಪಕ. ಮಕ್ಕಳ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ರೇವಣಸಿದ್ದಯ್ಯ. ಭಿನ್ನ ಬೆಂಗಳೂರಿನ ಸರಣಿಯಲ್ಲಿ ನಾವಿವತ್ತು ಡಿಫರೆಂಟ್ ಸಾಧಕರೊಬ್ಬರನ್ನ ತೋರಿಸ್ತೀವಿ. ಅವರು ದಣಿದು ಬಂದ ಜನರಿಗೆ ನೀರು ಕೊಡುವ ಕೆಲಸ ಮಾಡ್ತಿದ್ದಾರೆ. ಅವರು ಯಾರು ಅನ್ನೋ ಕುತೂಹಲ ಇದ್ರೆ ನೀವು ನೋಡ್ಬನ್ನಿ. ಬೆಂಗಳೂರು ಕಾಸ್ಟ್ಲಿ ದುನಿಯಾ. ಒಳ್ಳೆ ನೀರು ಕುಡಿಬೇಕು ಅಂದ್ರೆ ದುಬಾರಿ ದುಡ್ಡು ಕೊಡಬೇಕು. ಆದರೆ ರಾಜಾಜಿನಗರದಲ್ಲಿ ಮಾತ್ರ ಪುಕ್ಕಟ್ಟೆ ನೀರು ಸಿಗುತ್ತೆ. ಇದು ಗ್ರಂಥಿಗೆ ಅಂಗಡಿ ವ್ಯಾಪಾರಿ ಆರ್.ವಿ. ಭದ್ರಯ್ಯನವರ ಕೊಡುಗೆ. ಕಳೆದ 20 ವರ್ಷದಿಂದ ರಾಜಾಜಿನಗರದ ಸುತ್ತಮುತ್ತ 100ಕ್ಕೂ ಹೆಚ್ಚು ಕಡೆ ಫುಟ್ಪಾತ್ಗಳ ಮೇಲೆ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡಿದ್ದಾರೆ.
ಸದ್ಯ RV ಭದ್ರಯ್ಯ ಬದುಕಿಲ್ಲ. ಆದ್ರೂ ಇವರ ಮಗ ಬಸವರಾಜು ನೀರಿನ ವ್ಯವಸ್ಥೆಯ ಮೇಲ್ವಿಚಾರಣೆ ನೋಡಿಕೊಳ್ತಿದ್ದಾರೆ. 30 ವರ್ಷದ ಹಿಂದೆ ನಮ್ಮ ತಂದೆಯವ್ರ ಕಣ್ಮುಂದೆ ನಡೆದ ಒಂದು ಸಣ್ಣ ಘಟನೆ. ನಮ್ಮ ತಂದೆಯವ್ರ ಮನಸ್ಸಲ್ಲಿ ನಾವು ನಮ್ಮದು ಭಾಷಂ ಸರ್ಕಲಲ್ಲಿ ಅಂಗಡಿ ಇದ್ದಿದ್ದು. ನಮ್ಮದು ಅವಾಗ ಫುಟ್ಪಾತ್ ಮೇಲೆ ನಾವು ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದಿದ್ದು. ಆ ಫುಟ್ಪಾತ್ ಮೇಲೆ ನಮ್ಮ ತಂದೆಯವ್ರು ಕೂತ್ಕೊಂಡಿದ್ದಾಗ ಬಸ್ಸು ಸ್ಟಾಪ್ ಅದು. ಬಸ್ಸಲ್ಲಿಂದ ಇಳಿದಂಥ ಒಂದು ಮಗು ಮತ್ತು ತಾಯಿ ಹತ್ರ ನೀರು ಅಂತ ಕೇಳ್ತಿತ್ತು. ಪಾಪ ಮಗು ಅವ್ರ ತಾಯಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ, ಎಲ್ಲೂ ನೀರು ಸಿಗಲಿಲ್ಲ. ಆವಾಗ ಅಲ್ಲಿ ಒಂದು ತುಂಬ ಹಿಂಸೆ ಪಡ್ತಿತ್ತು ಅವ್ರ ತಾಯಿ. ಮಗು ನೀರು ಕೇಳ್ತಾ ಇತ್ತೆ, ಯಾರೂ ಕೊಡ್ತಾಯಿಲ್ಲ ನೀರು ಅಂತ. ಆ ಒಂದು ಘಟನೆಯಿಂದ ನಮ್ಮ ತಂದೆಯವರು 30 ವರ್ಷದ ಹಿಂದೆ ಸ್ಥಾಪನೆ ಮಾಡಿದಂಥದ್ದು ಈ ಸೇವೆ, ನೀರಿನ ಸೇವೆ. ಅವತ್ತು ನಮ್ಮ ತಂದೆಯವರು 90 ರೂಪಾಯಿ ಕೊಟ್ಟು ಒಂದು ಬಾನಿ ತೊಗೊಂಬಂದಿಟ್ಟು ಅದರಲ್ಲಿ ನಿತ್ಯ ನೀರು ತುಂಬಿಸ್ತಾ ಇದ್ವಿ ನಾವು. ಆ ಕಾಯಕನೇ ಈಗ ನಾವು 30 ವರ್ಷದಿಂದ ನಮ್ಮ ತಂದೆಯವರು ಹಂತವಾಗಿ ಬೆಳೀತಾ ಹಾಗೆ ಅದನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ತಾ ರಾಜಾಜಿನಗರದ ಮೂಲೆಯಲ್ಲೂ ನಾವು ಇವತ್ತು ಅದನ್ನು ನೀರಿನ ಸೇವೆ ಮಾಡ್ತಾ ಇದ್ದೀವಿ. ಇವತ್ತು ಅಭಾವ ಜಾಸ್ತಿ ಆಗ್ತಾಯಿದೆ. ಈ ಸತಿ ಬೆಂಗಳೂರಲ್ಲಿ ನೀರಿನ ಅಭಾವ ಇಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ. ಅದೇನೋ ಭಗವಂತನ ದಯದಿಂದ ನಾವು ರಾಜಾಜಿನಗರದಲ್ಲಿರೋ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಬೋರಲ್ಲೂ ನೀರು ಚೆನ್ನಾಗಿ ಬರ್ತಾಯಿದೆ. ಆ ಬೋರಿನ ನೀರನ್ನೇ ಶುದ್ಧೀಕರಣ ಮಾಡಿ ಆ ನೀರನ್ನೇ ನಾವು ಇವತ್ತು ಕಡಿಮೆ ಅಂದರೂ ಒಂದು ರಾಜಾಜಿನಗರದಲ್ಲಿ 100 ಕಡೆ ಇದನ್ನು ನೀರಿನ ಟ್ಯಾಂಕ್ ಇಟ್ಟು ಪ್ರತಿನಿತ್ಯ ನಮ್ಮದೇ ಗಾಡೀಲಿ ನಮ್ಮ ಹುಡುಗರ ಜೊತೆ ಅಲ್ಲಿ ನೀರು ಕಳಿಸಿ ಅದನ್ನು ತೊಳೆದು ತುಂಬಿಸಿ ಇಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಪ್ರತಿದಿನ 2 ಬಾರಿ ರಸ್ತೆ ಬದಿಯಲ್ಲಿರೋ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಿ ಹೊಸ ನೀರನ್ನು ಹಾಕಲಾಗುತ್ತೆ. ಇದರಿಂದ ಜನರಿಗೆ ಭಾರಿ ಅನುಕೂಲವಾಗ್ತಿದೆ. ಬೇಕರಿಗಳಿಗೆಲ್ಲ ಹೋದರೆ ಏನಾರ ತೊಗೊಂಡ್ರೆ ಮಾತ್ರ ನೀರು ಕೊಡ್ತಾರೆ. ಆದರೆ ಇಲ್ಲಿ ನಮ್ಮ RV ಭದ್ರಯ್ಯ ಅವರು ಯಾರ ಜನತೆಗೋಸ್ಕರ ಸುಸ್ತಾದರೆ ಎಮರ್ಜೆನ್ಸಿಗೋಸ್ಕರ ನೀರಿನ ಟ್ಯಾಂಕ್ ಕಟ್ಸಿದ್ದಾರೆ. ಕಾಸು ಕೊಟ್ಟು ಕುಡಿಯೋಕ್ಕಾಗೋದಿಲ್ಲ ನಾವು. RV ಭದ್ರಯ್ಯ ಅವರು ಅಲ್ಲಿ ಇಲ್ಲಿ ಸ್ಟ್ಯಾಂಡ್ಗಳಲ್ಲಿ ಬಸ್ ಸ್ಟ್ಯಾಂಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ವಾಟರ್ ಸಪ್ಲೈ ಇದು ಮಾಡೋದ್ರಿಂದ ನಮಗೆ ದಾಹ ತಣಿಸೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಎಲ್ಲೂ ಯಾರೂ ಈ ಥರ ಮಾಡಿಲ್ಲ. RV ಭದ್ರಯ್ಯ ಇರೋದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನಡೆಸ್ಕೊಂಡು ಹೋಗಲಿ ಮುಂದುವರೆಗೂ. ಆದರೆ ಕೆಲವರು ಟ್ಯಾಂಕ್ ಗ್ಲಾಸ್ಗಳನ್ನು ಕದ್ದು ಮಾರಾಟ ಮಾಡ್ತಿದ್ದಾರೆ. ಒಟ್ನಲ್ಲಿ RV ಭದ್ರಯ್ಯನವರ ಕುಟುಂಬ ಮಾಡ್ತಿರೋ ಸೇವೆ ನಿಜಕ್ಕೂ ಮಾದರಿಯಾಗಿದೆ. ಇದ್ರೆ ಇಂಥವರೇ ಇರಬೇಕು ಅಂತ ಇವರನ್ನ ನೋಡೇ ಹೇಳಿರಬೇಕು. ಬೆಂಗಳೂರಿಂದ ಕ್ಯಾಮ್ರಾಮನ್ ಯುಗಂಧರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.